ಸೊ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಅಜಿತ್ ಮಾತಾಡ್ತಾ ಇರೋದು. ಸೊ ಇವತ್ತು ಎಲ್ಲೋ ದೇವಸ್ಥಾನಕ್ಕೆ ಬಂದಿದ್ವಿ. ಅಂದರೆ ಇಲ್ಲಿ ಬರಬೇಕಂತ ಅಂದಿರಲಿಲ್ಲ, ಹಿಂಗೆ ಫ್ರೆಂಡ್ಸ್ ಜೊತೆ ಬಂದಾಗ ಸೊ ಈ ದೇವಸ್ಥಾನ ನನಗೆ ಕಣ್ಣಿಗೆ ಸಿಕ್ತು. ಸೊ ಸುಮಾರು 120 ವರ್ಷ ಹಳೇದಂತೆ. ಸೊ 120 ವರ್ಷ ಹಳೆಯ ದೇವಸ್ಥಾನ. ಸೊ 120 ವರ್ಷ ಹಳೆಯ ದೇವಸ್ಥಾನ. ಸೊ ಇದು ಬಂದು ಮಾಲೂರು ಇಂದ ಮುಂದೆ ಒಂದು 10 ಕಿಲೋಮೀಟ್ರು ಇದರಲ್ಲಿದೆ. ಸೊ ದೇವಸ್ಥಾನದಲ್ಲಿ ಯಾರೂ ಇಲ್ಲ. ತಾನೇ ಎಲ್ಲ ಗೋಪುರಗೆಲ್ಲ ಪೇಂಟ್ ಮಾಡಿದ್ದಾರೆ, ನೋಡ್ಬೋದು. ಗಣಪತಿ ಸ್ವಾಮಿ, ಎಲ್ಲರೂ ಒಂದು ಕೈ ಮುಗಿದ್ಬಿಡ್ರಿ, ಎಲ್ರಿಗೂ ಒಳ್ಳೇದಾಗುತ್ತೆ. ಸೊ ಮದುವೆ ಇದು ಜಾಗ ಮಾಡಿರೋದು. ಎಷ್ಟು ವರ್ಷ ಈ ಹಳೇದು ಸ್ವಾಮಿ ದೇವಸ್ಥಾನ ಇದು? 7,000 ವರ್ಷಗಳು. ಓಕೆ. ಸೊ ಯುಗಂಡ ಮಹರ್ಷಿ ಅಂತ ಮಹರ್ಷಿಗಳು ಆಶ್ರಮ ಕಟ್ಕೊಂಡು ಭಕ್ತಿಯಿಂದ ದೇವರಿಗೆ ಪೂಜೆ ಮಾಡ್ಕೊಂಡಿದ್ರು. ಇಲ್ಲಿ ಅವ್ರಿಗೆ ಮಕ್ಕಳು ಇರಲಿಲ್ಲ. ಅವರು ಏನು ಮಾಡಿದ್ರು, ದೇವ್ರನ್ನ ಬೇಡ್ಕೊಂಡ್ರೆ ಒಂದು ಮಗು ಆಗೋಂಗೆ ಆಶೀರ್ವಾದ ಮಾಡಿದ್ರು. ಅದೇ ಮಗುವನ್ನೇ ಯುಗಂಡ ಮಹರ್ಷಿ ಮಗ ಮಾರ್ಕಂಡೇಶ್ವರ. ಮಾರ್ಕಂಡೇಶ್ವರಿಗೆ 16 ವರ್ಷ ಆಯಿಸ್ಕೊಟ್ರು. ಅವನು ಶಿವನೇ ಬೆಳ್ಕೊಂಡು ಪೂಜೆ ಮಾಡ್ಕೊಂಡು ಇರ್ತಾನೆ, ಇಬ್ಬರು ಮಾಡ್ತಾ ಇರ್ತಾರೆ. ಈಗ 16 ವರ್ಷ ಕಲ್ಮೇಲೆ ಯಮ ಬಂದು ಪಾಶ ಹಾಕ್ತಾರೆ. ಆ ಪಾಶ ಶಿವಲಿಂಗಕ್ಕೂ ಟಚ್ ಆಗುತ್ತೆ. ಆಗ ಶಿವ ಏನು ಮಾಡ್ತಾನೆ, ಕೋಪ ಮಾಡಿಕೊಂಡು ಯಮನ್ನ ಹಿಂದಕ್ಕೆ ಕಳಿಸಿ, ಇವನು ಚಿರಂಜೀವಿಗಿರ್ತಾನಪ್ಪ, ಇವನು ಯಾವತ್ತೂ ನಮ್ಮ ಪಕ್ಕದಲ್ಲಿ ಹೈಪಾಗಿರ್ತಾನೆ ಅಂತ ಹೇಳಿ ವರ ಕೊಟ್ಟಿರೋ ಜಾಗ ಇದೆ. ಅದರಿಂದ ಇಲ್ಲಿ ವಿಶೇಷ ಪೂಜೆ. ಸೊ ಯಾವತ್ತು ವಿಶೇಷ ಪೂಜೆಗಳು ನಡೀತದೆ? ಸೋಮವಾರ ಜಾಸ್ತಿ ಬರ್ತದೆ. ಹೇಳೋಕ್ಕಾಗಲ್ಲ, ಹಬ್ಬಗಳ ದಿನ ಎಲ್ಲ ಬರ್ತಾರೆ. ಸೊ ಮದುವೆ ಎಲ್ಲನೂ ಇಲ್ಲಿ ನಾಮಕರಣ ಎಲ್ಲ ಆಗ್ತಾ ಇರ್ತದೆ. ಇಲ್ಲ, ಆಯಿತು. ಸರ್ ಏನಪ್ಪ ಇವನು ದೇವಸ್ಥಾನ ವೀಡಿಯೋ ಎಲ್ಲ ಮಾಡ್ತಾಯಿದ್ದೀನಿ ಅಂತ ಅಂದ್ಕೋಬೇಡಿ. ಸೊ ಚೆನ್ನಾಗಿದೆ, ಲೈಕ್ ಮಾಡಿ. ಸೊ ಇನ್ಮೇಲಿಂದನೂ ಪ್ರತಿ ಎಲ್ಲ ವೀಡಿಯೋದಲ್ಲೂ ಮಾತಾಡ್ತೀನಿ. ನಾನು ನಿಮ್ಮ ಅಜಿತ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಬಾಯ್.